ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ತಮಿಳಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ರೆಜಿನಲ್ ಲೀಡ್ ರೋಲ್ ಅಲ್ಲಿ ನಟಿಸಿರುವ ಕಂಜೂರಿಂಗ್ ಕಣ್ಣಪ್ಪನ್ ಎಂಬ ಹಾರರ್ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರೋ ಕಾರಣ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಸ್ನೇಹಿತರೆ, ನೀವೆಷ್ಟೇ ಹಾರರ್ ಮೂವಿಗಳನ್ನ ನೋಡಿರಬಹುದು, ಆದ್ರೆ ಇದು ಅವೆಲ್ಲಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿದೆ. ಆದ್ದರಿಂದ ಈ ವಿಡಿಯೋವನ್ನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿಯೇ ಒಬ್ಬ ವಯಸ್ಸಾದ ಮುದುಕಿಯನ್ನ ತೋರಿಸ್ತಾರೆ. ಈಕೆ ಮಂತ್ರವನ್ನ ಹೇಳುತ್ತಿರುತ್ತಾಳೆ. ಕೈಯಲ್ಲಿ ಒಂದು ಚಿಕ್ಕ ಬೊಂಬೆಯನ್ನ ಇಟ್ಕೊಂಡು ಬೇರೆಯವರ ಕೂದಲನ್ನ ತಗೊಂಡು ಆ ಕೂದಲನ್ನ ಬೊಂಬೆಗೆ ಸುತ್ತಿ ವಿಚಿತ್ರವಾದ ಮಂತ್ರಗಳನ್ನ ಹೇಳ್ತಿದ್ದಾಳೆ. ಕೂದಲನ್ನು ಸುತ್ತಿರುವ ಬೊಂಬೆಯನ್ನ ತಗೊಂಡು ಸ್ಮಶಾನಕ್ಕೆ ಹೋಗಿ ಒಂದು ಶವವನ್ನ ಹೆಗಲ ಮೇಲೆ ಹಾಕೊಂಡು ಒಂದು ದೊಡ್ಡ ಬಂಗಲೆಗೆ ಹೋಗ್ತಾಳೆ. ಈ ವಯಸ್ಸಾದ ಮುದುಕಿ ಆ ಬಂಗಲೆಗೆ ಹೋದ ಮೇಲೆ ಒಳಗಡೆ ಯಾರು ಕೂಡ ಇರೋದಿಲ್ಲ. ಅಲ್ಲಿ ಒಂದು ಡ್ರೀಮ್ ಕ್ಯಾಪ್ಚರ್ ಅನ್ನ ತಗೊಂಡು ಇವಳು ತಗೊಂಡು ಹೋಗಿರೋ ಬೊಂಬೆಯನ್ನ ಅದರಲ್ಲಿ ಇಡ್ತಾಳೆ. ನಂತರ ಇದ್ದಕ್ಕಿದ್ದ ಹಾಗೆ ಒಂದು ಸೂಜಿಯಿಂದ ಬೊಂಬೆ ಚುಚ್ಚುವುದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅದು ಅಲ್ಲೇ ಸತ್ತು ಹೋಗುತ್ತೆ. ಅಲ್ಲಿವರೆಗೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದ ಬಂಗಲೆ ಒಂದೇ ಸಾರಿಗೆ ಅರುಂಧತಿ ಸಿನಿಮಾದ ಗದ್ವಾಲ್ ಕೋಟೆಯಾಗಿ ಬದಲಾಗುತ್ತೆ. ಸೀನ್ ಕಟ್ ಆದ್ರೆ ಕಂಜೂರಿಂಗ್ ಕಣ್ಣಪ್ಪ ಎಂಬ ಮೂವಿ ಟೈಟಲ್ ಬರುತ್ತೆ. ಇನ್ನು ಈ ಮೂವಿಯ ಹೀರೋ ಹೆಸರು ಕಣ್ಣಪ್ಪ. ಇನ್ನು ಈ ಕಣ್ಣಪ್ಪ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಅವರ ಫ್ಯಾಮಿಲಿಯಲ್ಲಿ ಕಣ್ಣಪ್ಪ, ಅವರ ಅಪ್ಪ, ಅಮ್ಮ ಮತ್ತು ಅವರ ಸೋದರ ಮಾವ ಇರ್ತಾರೆ. ಸೋದರ ಮಾವ ಅಂದ್ರೆ ಅವ್ರ ತಾಯಿ ಬ್ರದರ್. ಕಣ್ಣಪ್ಪನ ಅಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ರನ್ ಮಾಡ್ತಾ ಇರ್ತಾರೆ. ಅವರ ಚಾನಲ್ಗೆ ಹೆಚ್ಚಾಗಿ ವ್ಯೂವರ್ಸ್ ಸಬ್ಸ್ಕ್ರೈಬರ್ ಇಲ್ಲದೇ ಇದ್ರೂ ಕೂಡ ಅವರು ಯೂಟ್ಯೂಬ್ ಮಾಡೋದನ್ನ ಬಿಟ್ಟಿರೋದಿಲ್ಲ. ಈ ಪ್ರೋಸೆಸ್ ಅಲ್ಲಿ ಅವರ ಸಬ್ಸ್ಕ್ರೈಬರ್ ಗೆ ಅವರ ಪೂರ್ತಿ ಮನೆಯನ್ನ ತೋರಿಸ್ತಾ ಹೋಮ್ ಟೂರ್ ಮಾಡ್ತಾ ಇರ್ತಾರೆ. ಇನ್ನು ಕಣ್ಣಪ್ಪನ ವಿಷಯಕ್ಕೆ ಬಂದ್ರೆ ಕಣ್ಣಪ್ಪ ಒಬ್ಬ ಗೇಮ್ ಡಿಸೈನರ್. ಎಲ್ಲರೂ ಇಂಟರ್ವ್ಯೂ ಹೋಗಿ ಕೆಲಸ ಗಿಟ್ಟಿಸ್ಕೊಂಡ್ರೆ ನಮ್ ಕಣ್ಣಪ್ಪ ಮಾತ್ರ ಪ್ರತಿದಿನ ಇಂಟರ್ವ್ಯೂ ಹೋಗ್ತಾ ಅದೇ ಕೆಲಸ ಮಾಡ್ಕೊಂಡಿರ್ತಾರೆ. ಪ್ರತಿದಿನ ಇಂಟರ್ವ್ಯೂಗೆ ಹೋಗ್ತಾನೆ ಇರ್ತಾರೆ. ಕಣ್ಣಪ್ಪ ಎಲ್ಲಿಗೆ ಹೋದ್ರು ಕೂಡ ರಿಜೆಕ್ಟೆಡ್. ಏಕೆಂದ್ರೆ ಕಣ್ಣಪ್ಪಗೆ ಇಂಗ್ಲಿಷ್ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ. ಹಾಗಂತೇಳಿ ನಾಲೆಡ್ಜ್ ಇಲ್ಲ ಅಂತೇನಿಲ್ಲ, ಇರೋ ನಾಲೆಡ್ಜ್ ಅನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡಕ್ ಬರ್ತಾ ಇಲ್ಲ. ಕಣ್ಣಪ್ಪ ಇಂಟರ್ವ್ಯೂ ಹೋದಕ್ಕೆ ಸ್ನಾನ ಮಾಡ್ಬೇಕಂತ ಹೋದಾಗ ಮನೆಯಲ್ಲಿ ನೀರಿರೋದಿಲ್ಲ. ಏಕೆಂದ್ರೆ ಅವರ ಮನೆಯಲ್ಲಿ ನೀರುಡಿಯೋ ಮಿಷಿನ್ ಕೆಟ್ಟೋಗಿರುತ್ತೆ. ಆಗ ಕಣ್ಣಪ್ಪ ಅವರ ಮಾವ ಹತ್ರ ಹೋಗಿ, ಮಾವ ಮಿಷಿನ್ ಕೆಟ್ಟೋಗಿದೆ, ಸ್ವಲ್ಪ ರಿಪೇರಿ ಮಾಡಿಸು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಮಾವ, ಅಳಿಯಂದ್ರೆ ಆಲ್ರೆಡಿ ನಾನು ಮೋಟರ್ ನ ನೋಡಿದೆ, ಅದು ರೆಡಿ ಆಗೋದಕ್ಕೆ ಇನ್ನು ಈವ್ನಿಂಗ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಕಣ್ಣಪ್ಪ ಹೇಗಾದ್ರೂ ಮಾಡಿ ಸ್ನಾನ ಮಾಡ್ಬೇಕು ಅಂತ ಹೇಳಿ ಮನೆಯ ಹೊರಗಡೆ ಒಂದು ಬೋರ್ವೆಲ್ ಬಾವಿ ಇರುತ್ತೆ, ಅಲ್ಲಿಗೆ ಹೋಗಿ ಅದರಲ್ಲಿರೋ ನೀರನ್ನ ತಗೊಳ್ಳೋಣ ಅಂತೇಳಿ ಪ್ರಯತ್ನ ಪಟ್ರೆ, ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಒಬ್ಬ ಮುದುಕಿ ಒಂದು ಡ್ರೀಮ್ ಕ್ಯಾಪ್ಚರ್ ಅನ್ನು ತಗೊಂಡು ಬಂಗ್ಲೆ ಒಳಗಡೆ ಹೋಗಿರ್ತಾರಲ್ವಾ, ಆ ಡ್ರೀಮ್ ಕ್ಯಾಪ್ಚರ್ ಬಾವಿ ಒಳಗಡೆ ಇರುತ್ತೆ. ಇದೇನಿದು ಇಲ್ಲಿದೆ ಅಂತ ಹೇಳಿ ಅದರಲ್ಲಿರುವ ಒಂದು ಗರಿಯನ್ನ ತೆಗೆದು ಮತ್ತೆ ಅದನ್ನ ಬಾವಿ ಒಳಗಡೆ ಹಾಕಿ ಆ ಬಾವಿಗೆ ಬೀಗವನ್ನ ಹಾಕ್ತಾನೆ. ನಂತರ ಬಾವಿ ಒಳಗಿನ ನೀರಿನಿಂದ ಸ್ನಾನ ಮಾಡಿ ಇಂಟರ್ವ್ಯೂ ಹೋಗೋಣ ಅಂತ ಹೋದ್ರೆ ಆ ಇಂಟರ್ವ್ಯೂ ಆನ್ಲೈನ್ ಅಲ್ಲಿ ಇರುತ್ತೆ. ಅವನ ಮಾವನ ರೂಮ್ಗೆ ಹೋಗಿ ಆನ್ಲೈನ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ರೆ ರೂಮ್ ಅಲ್ಲಿರೋ ಥಿಂಗ್ಸ್ ಅನ್ನ ನೋಡಿ, ಏನಿದು ಸ್ವಲ್ಪನೂ ಕೂಡ ಡಿಸಿಪ್ಲಿನ್ ಇಲ್ವಲ್ಲ ಅಂತ ಹೇಳಿ ಕಣ್ಣಪ್ಪನನ್ನ ರಿಜೆಕ್ಟ್ ಮಾಡ್ತಾರೆ. ಆ ರೂಮ್ ಅನ್ನ ಅಷ್ಟು ಕೆಟ್ಟದಾಗಿ ಇಟ್ಕೊಂಡಿರ್ತಾರೆ. ಎಷ್ಟೇ ಆಗ್ಲಿ ಕಣ್ಣಪ್ಪನ ಮಾವ ಬ್ಯಾಚುಲರ್ ಅಲ್ವಾ, ಅವರ ಪ್ರಾಬ್ಲಮ್ ಅವ್ರಿಗೆ ಇರುತ್ತಲ್ವಾ. ಕಣ್ಣಪ್ಪನಿಗೆ ಜಾಬ್ ಸಿಗದೆ ಇದ್ರು ಅಮ್ಮನ ಕೈಯಲ್ಲಿ ಊಟ ಮಾಡ್ತಾ ಅಪ್ಪನ ಕೈಯಲ್ಲಿ ಬೈಸ್ಕೊಳ್ತಾ ಹ್ಯಾಪಿಯಾಗೆ ಇರ್ತಾನೆ. ಹೀಗೆ ಹ್ಯಾಪಿಯಾಗಿರುವ ಕಣ್ಣಪ್ಪನ ಲೈಫ್ ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಅದೇನು ಅಂದ್ರೆ ಕಣ್ಣಪ್ಪ ಒಬ್ಬ ಗೇಮ್ ಡಿಸೈನರ್ ಅಲ್ವಾ, ಟೀನೇಜ್ ಹುಡುಗನ ಜೊತೆ ಗೇಮ್ ಆಡ್ತಾ ಇರ್ತಾನೆ. ಗೇಮ್ ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನೀನು ಅದಕ್ಕೆ ಸಂಬಂಧಿಸಿದ ಥಿಂಗ್ಸ್ ಎಲ್ಲವನ್ನು ಕೊಂಡುಕೊಂಡ್ರೆ ಗೇಮ್ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರಿಂದ ಆಗ ಆ ಟೀನೇಜ್ ಹುಡುಗ 10 ಲಕ್ಷ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾನೆ. ಆ ಟೀನೇಜ್ ಹುಡುಗನ ತಂದೆ ತುಂಬಾ ಪವರ್ಫುಲ್, ಅವನ ಹೆಸರು ಡೆವಿಲ್. ಆಗ ಡೆವಿಲ್ ಗೆ ಕಣ್ಣಪ್ಪನ ಮೇಲೆ ಕೋಪ ಬಂದು, ನನ್ನ ಅಕೌಂಟ್ ನಿಂದ 10 ಲಕ್ಷ ಹೋಗಿದೆ, ಅದನ್ನ ನೀನೇ ಕಟ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕಣ್ಣಪ್ಪನ್, ಸರ್ ಸುಮ್ನಿರಿ ಸರ್, ನಾನ್ ನಿಮ್ ಮಗನಿಗೆ 10,000 20,000 ಕಟ್ಟಕ್ ಹೇಳ್ದೆ, ನಿಮ್ ಗೇಮ್ ಗೆ ಒಳ್ಳೆ ಫ್ಯೂಚರ್ ಬರುತ್ತೆ ಅಂತ ಹೇಳ್ದೆ, ಆದ್ರೆ ನಿಮ್ ಮಗ ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತು ಸರ್, ನಾನ್ ಕಟ್ಟೋದಿಲ್ಲ ಸರ್ ಅಂತ ಹೇಳ್ತಾನೆ. ಆಗ ಡೆವಿಲ್ ವಿಲನಿಸಂ ತೋರಿಸಿ, ಇನ್ನು 15 ಡೇಸ್ ಒಳಗಡೆ 10 ಲಕ್ಷ ನೀನ್ ಕಟ್ಟದೆ ಹೋದ್ರೆ ನಿನ್ನ ತಲೆ ತೆಗಿತೀನಿ ಅಂತೇಳಿ ವಾರ್ನಿಂಗ್ ಮಾಡ್ತಾನೆ. ಆಗ ಕಣ್ಣಪ್ಪ, ಅಯ್ಯೋ ದೇವ್ರಿ, ಏನಪ್ಪಾ ಮಾಡೋದೀಗ, ನಾನ್ ನೋಡಿದ್ರೆ ನಿರುದ್ಯೋಗಿ, 10 ಲಕ್ಷ ಈಗಪ್ಪ ಅರೇಂಜ್ ಮಾಡೋದು ಅಂತೇಳಿ ಒದ್ದಾಡ್ತಾ ಇರ್ತಾನೆ. ನಂತರ ಕಣ್ಣಪ್ಪ ಮನೆಗ್ ಬಂದ್ರೆ ಇದಕ್ಕೂ ಮೊದಲು ಬಾವಿ ಹತ್ರ ಕಣ್ಣಪ್ಪಗೆ ಒಂದು ಡ್ರೀಮ್ ಕ್ಯಾಪ್ಚರ್ ಸಿಕ್ಕಿರುತ್ತಲ್ವಾ, ಅದನ್ನ ಬಾವಿಯಲ್ಲಿ ಹಾಕಿ ಬೀಗ ಹಾಕಿರ್ತಾನಲ್ವಾ, ಮತ್ತೆ ಅದು ಮನೆ ಒಳಗಡೆ ಕಾಣಿಸಿದ್ದರಿಂದ ಇದೇನಿದು, ಇದನ್ನ ಬಾವಿ ಒಳಗಡೆ ಹಾಕಿದ್ದೆ, ಇಲ್ಲಿಗೆ ಹೇಗೆ ಬಂತು ಅಂತೇಳಿ ಸ್ವಲ್ಪ ಭಯ ಬೀಳ್ತಾನೆ. ನಂತರ ಬಾವಿ ಹತ್ರ ಹೋಗಿ ನೋಡಿದ್ರೆ ಕೀ ಓಪನ್ ಆಗಿರುತ್ತೆ. ನಂತರ ಇದೇನಿದು ಅಂತೇಳಿ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಡ್ರೀಮ್ ಕ್ಯಾಪ್ಚರ್ ಅಂತೇಳಿ ಗೊತ್ತಾಗುತ್ತೆ. ನಂತರ ಅದರ ಬಗ್ಗೆ ಎಕ್ಸಾಸ್ಟಿವ್ ಏರ್ಕುಂಡಲಗೆ ಚೆನ್ನಾಗಿ ಗೊತ್ತು ಅಂತೇಳಿ ಅವನಿಗೆ ಕಾಲ್ ಮಾಡಿ, ನನಗೆ ಇಲ್ಲೊಂದು ಡ್ರೀಮ್ ಕ್ಯಾಪ್ಚರ್ ಸಿಕ್ಕಿದೆ, ಅದನ್ನ
ನನಗೆ ಸಿಕ್ಕಾಗಿನಿಂದಲೂ ನನ್ನ ಮೈಂಡ್ ಅಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳು ಆಗ್ತಾ ಇದಾವೆ. ನನ್ಗೆ ಸ್ವಲ್ಪ ಭಯ ಆಗ್ತಿದೆ. ಈ ರೀತಿ ಯಾಕೆ ಸರ್ ನಡೀತಾ ಇದೆ? ಈ ಡ್ರೀಮ್ ಕ್ಯಾಪ್ಚರ್ ಅನ್ನ ಬಾವಿ ಒಳಗಡೆ ಹಾಕಿ ಬೀಗ ಹಾಕಿದ್ರು ಕೂಡ ಮತ್ತೆ ಮನೆಯೊಳಗಡೆ ಹೇಗ್ ಬಂತು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಅವ್ರಿಗೆ ಹೇಳ್ತಾನೆ. ಅದಕ್ಕೆ ಏಳುಕುಂಡಲ ಹೌದಾ, ಅದನ್ನ ಫೋಟೋ ತೆಗೆದು ನನಗೆ ಕಳಿಸು ಅಂತ ಹೇಳ್ತಾನೆ. ನಂತರ ಕಣ್ಣಪ್ಪ ಡ್ರೀಮ್ ಕ್ಯಾಪ್ಚರ್ ನ ಫೋಟೋ ತೆಗೆದು ಏಳುಕುಂಡಲಗೆ ಕಳಿಸ್ತಾನೆ. ಏಳುಕುಂಡಲ ಫೋಟೋವನ್ನ ನೋಡಿದ ತಕ್ಷಣ ಶಾಕ್ ಆಗಿ ಹೋಗ್ತಾನೆ. ನಂತರ ಏಳುಕುಂಡಲ ಕಣ್ಣಪ್ಪಗೆ ಕಾಲ್ ಮಾಡಿ, ಈಗ ನೀನು ಅಪಾಯದಲ್ಲಿದ್ಯಾ, ನೀನು ಎಲ್ಲಿಂದ ತಗೊಂಡ್ಬಂದು ಮತ್ತೆ ಹೋಗಿ ಅಲ್ಲೇ ಇಡು, ಇಲ್ಲ ಅಂದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಕಣ್ಣಪ್ಪ ಭಯ ಬೀಳ್ತಾ, ಏನ್ ಸರ್ ನೀವು ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೇಳಿದ್ರೆ ನನ್ನ ಪ್ರಾಣನೇ ಹೋಗುತ್ತೆ ಅಂತೇಳಿ ಭಯ ಬೀಳಿಸ್ತಾ ಇದ್ರ ಅಂತೇಳಿ ಅವರ ಫೋನ್ ಅನ್ನ ಕಟ್ ಮಾಡಿ ಆ ಡ್ರೀಮ್ ಕ್ಯಾಪ್ಚರ್ ಅನ್ನ ತಗೊಂಡೋಗಿ ಅವನ ರೂಮ್ ಅಲ್ಲಿ ಸೇಫ್ ಆಗಿರ್ತಾನೆ. ಸೀನ್ ಕಟ್ ಆದ್ರೆ ಒಂದು ದೊಡ್ಡ ಬಂಗಲೆ, ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ವು ಅಲ್ವಾ ಆ ಬಂಗಲೆ. ಕಣ್ಣಪ್ಪ ಬಂಗಲೆ ಒಳಗಡೆ ಎಂಟ್ರಿ ಆಗಿ ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ. ನಾನು ಎಲ್ಲಿಗೆ ಬಂದಿನಿ, ಇಲ್ಲಿ ಯಾಕೆ ಬಂದಿನಿ, ಇಲ್ಲಿ ಏನಿದೆ ಅಂತೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಯಾರು ಕೂಡ ಇಲ್ವಲ್ಲ ಅಂತೇಳಿ ಬಂಗಲೆ ಒಳಗೆಲ್ಲ ಹುಡುಕಾಡತೊಡಗ್ತಾನೆ. ಒಳಗಡೆ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗ್ತಾ ಇರ್ತವೆ, ಕಿಟಕಿ ಗ್ಲಾಸ್ ಎಲ್ಲ ಒಳಗೆ ಹೊರಗೆ ಅಲ್ಲಾಡ್ತಾ ಇರ್ತವೆ. ಇನ್ನೊಂದ್ ಕಡೆ ಯಾರೋ ಒಳ ಶಬ್ದ ಜೋರಾಗಿ ಕೇಳಿಸ್ತಾ ಇರುತ್ತೆ. ಇದರಿಂದ ಕಣ್ಣಪ್ಪ ಭಯ ಬಿದ್ದೋಗ್ತಾನೆ. ಆಗ ಅಲ್ಲಿರುವ ದೃಶ್ಯಗಳನ್ನೆಲ್ಲ ಭಯ ಬೀಳ್ತಾ ನೋಡ್ತಾ ಇರ್ತಾನೆ. ಆಗ ತಕ್ಷಣ ಕರಿ ಬಣ್ಣದ ಮನುಷ್ಯನ ಆಕಾರದ ಬೊಂಬೆ ಕಾಣಿಸುತ್ತೆ. ಇದೇನು ಅಂತೇಳಿ ಕಣ್ಣಪ್ಪ ನೋಡೋದಕ್ಕೆ ಹತ್ರ ಹೋದಾಗ ಅದರ ಹಿಂದೆ ತಕ್ಷಣ ಒಂದು ಚಿಕ್ಕ ಬಲ್ಬ್ ಬ್ಲಿಂಕ್ ಆಗ್ತಾ ಇರುತ್ತೆ. ಪಕ್ಕದಲ್ಲಿರುವ ಚೇರ್ ತನ್ನಷ್ಟಕ್ಕೆ ತಾನೇ ಕದಲ್ತಾ ಇರುತ್ತೆ. ಇದರಿಂದ ಕಣ್ಣಪ್ಪ ಭಯವಾಗಿ ಕೆಳಗಡೆ ಬಿದ್ದು ಹೋಗ್ತಾನೆ. ಆಗ ಕಣ್ಣಪ್ಪ ಬೆಚ್ಚಿ ಬಿದ್ದು ನಿದ್ದೆಯಿಂದ ಮೇಲೆ ಹೇಳ್ತಾನೆ. ಇಲ್ಲಿವರೆಗೂ ನಡೆದ ದೃಶ್ಯವನ್ನ ಕಣ್ಣಪ್ಪ ತನ್ನ ಕನಸಲ್ಲಿ ಕಂಡಿರ್ತಾನೆ. ಆಗ ಕಣ್ಣಪ್ಪ, ಅಯ್ಯೋ ಇದೇನಿದು, ಇಂಥ ಕನಸು ಬಿತ್ತಲ್ಲ, ಒಂದ್ ವೇಳೆ ಏಳುಕುಂಡಲ ಹೇಳಿರೋದು ನಿಜ ಇರಬಹುದಾ ಅಂತೇಳಿ ತಕ್ಷಣ ಡ್ರೀಮ್ ಕ್ಯಾಪ್ಚರ್ ಅನ್ನ ತಗೊಂಡು ಬಾವಿ ಒಳಗಡೆ ಹಾಕ್ತಾನೆ. ನಂತರ ಕಣ್ಣಪ್ಪ ಒಬ್ಬ ಒಳ್ಳೆ ಸೈಕಾಲಜಿ ಡಾಕ್ಟರ್ ನ ಮೀಟ್ ಮಾಡ್ಬೇಕು ಅಂತೇಳಿ ಹಾಸ್ಪಿಟಲ್ ಹೋಗ್ತಾನೆ. ಇನ್ನು ಆ ಡಾಕ್ಟರ್ ಹೆಸರು ಜಾನಿ. ಇನ್ನು ಇವರು ಯಾವ ರೀತಿ ಡಾಕ್ಟರ್ ಅಂದ್ರೆ ತಿಂಗರ್ ಡಾಕ್ಟರ್. ಆಗ ಕಣ್ಣಪ್ಪ, ಡಾಕ್ಟರ್ ನನಗೆ ರಾತ್ರಿ ಹೊತ್ತು ತುಂಬಾ ಕೆಟ್ಟ ಕನಸುಗಳು ಬೀಳ್ತವೆ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಸ್ವಲ್ಪ ಕಾಮಿಡಿ ಮಾಡ್ತಾ, ಈ ವಯಸ್ಸಲ್ಲಿ ಇಂಥ ಕನಸುಗಳೇ ಬೀಳೋದು ಅಂತ ಹೇಳ್ತಾರೆ. ಆಗ ಕಣ್ಣಪ್ಪ, ನೀವ್ ಅನ್ಕೊಳ್ಳೋ ತರ ನನ್ಗೆ ಆ ರೀತಿ ಕನಸು ಬೀಳ್ತಾ ಇಲ್ಲ ಸರ್, ನನ್ ಕನಸಲ್ಲಿ ಬರೀ ದೆವ್ವಗಳೇ ಬರ್ತಾ ಇದಾವೆ ಸರ್, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಡಾಕ್ಟರ್, ಓ ಹೌದಾ, ಈಗ ನಿನ್ಗೆ ಟ್ರೀಟ್ಮೆಂಟ್ ತುಂಬಾ ಅವಶ್ಯಕವಾಗಿದೆ ಅಂತೇಳಿ ತನ್ನ ಸ್ಟೈಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅವನನ್ನ ಅಲ್ಲಿಂದ ಕಳಿಸ್ತಾರೆ. ನಂತರ ಕಣ್ಣಪ್ಪ ರಾತ್ರಿ ಡ್ರೀಮ್ ಅಲ್ಲಿ ಮತ್ತೆ ಆ ಬಂಗ್ಲೆ ಹತ್ರ ಹೋಗ್ತಾನೆ. ಕಣ್ಣಪ್ಪ ಬಂಗಲೆ ಒಳಗಡೆ ಹೋದ ನಂತರ ಬಂಗಲೆ ಒಳಗಡೆ ಇದ್ದ ದೆವ್ವ ಕಣ್ಣಪ್ಪನನ್ನ ತುಂಬಾ ಭಯ ಬೀಳಿಸುತ್ತೆ. ದೊಡ್ಡ ದೊಡ್ಡ ದೆವ್ವಗಳು ಅವನ ಮುಂದೆ ಪ್ರತ್ಯಕ್ಷವಾಗುತ್ತಾ ನೀರಲ್ಲಿ ಕಾಣಿಸ್ತಾ ಇರ್ತವೆ. ಅದರಲ್ಲಿ ಒಂದು ದೆವ್ವ ಮಾತ್ರ ಕಣ್ಣಪ್ಪನ ಕೊಲ್ಲುವುದಕ್ಕೆ ಮುಂದೆ ಬರುತ್ತೆ. ನಂತರ ಕಣ್ಣಪ್ಪ ಮತ್ತೆ ನಿದ್ದೆಯಿಂದ ಮೇಲೆ ಹೇಳ್ತಾನೆ. ನಂತರ ಕಣ್ಣಪ್ಪ ತುಂಬಾ ಭಯ ಬಿದ್ದು ಎಕ್ಸರ್ಸೈಸ್ ಹೇಳ್ಕೊಂಡಲಾಗೆ ಕಾಲ್ ಮಾಡಿ, ಸಾರ್ ನೀವ್ ಹೇಳಿದ್ದು ನಿಜ, ನಿಜವಾಗ್ಲೂ ನಾನು ಈ ಡ್ರೀಮ್ ಕ್ಯಾಪ್ಚರ್ ಅಲ್ಲಿ ಸಿಗಾಕೊಂಡಿದ್ದೀನಿ, ಹೇಗಾದ್ರೂ ಮಾಡಿದ್ರಿಂದ ನನ್ನನ್ನು ಹೊರಗಡೆ ತಗೊಂಬನ್ನಿ ಅಂತ ಹೇಳ್ತಾನೆ. ನಂತರ ಕಣ್ಣಪ್ಪ ಅವರನ್ನು ನೇರವಾಗಿ ಮೀಟ್ ಆಗ್ಬೇಕು ಅಂತೇಳಿ ಅವ್ರ ಹತ್ರ ಹೋಗ್ತಾನೆ. ಅಲ್ಲಿ ಹೋದ ತಕ್ಷಣ ಏಳುಕುಂಡಲ ಕಣ್ಣಪ್ಪಗೆ ಅಸಲಿ ಏನಾಗಿದೆ ಅಂತೇಳಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಆಗ ಏಳುಕುಂಡಲ ಕಣ್ಣಪ್ಪ ಹತ್ರ ಮಾತಾಡ್ತಾ, ನೀನು ಆ ಡ್ರೀಮ್ ಕ್ಯಾಪ್ಚರ್ ನ ಗರಿಯನ್ನ ಕಿತ್ತಾಕಿದ್ರಿಂದ ನೀನು ನಿನ್ನ ಡ್ರೀಮ್ ಅಲ್ಲಿ ಆ ಬಂಗ್ಲೆ ಒಳಗಡೆ ಹೋಗ್ತಾ ಇದೀಯಾ. ನಿನ್ನ ಡ್ರೀಮ್ ಅಲ್ಲಿ ಏನ್ ನಡೆಯುತ್ತೋ ನಿನ್ನ ನಿಜ ಜೀವನದಲ್ಲೂ ಕೂಡ ಅದೇ ನಡೆಯುತ್ತೆ. ಒಂದು ವೇಳೆ ಡ್ರೀಮ್ ಅಲ್ಲಿ ನೀನು ಸತ್ತು ಹೋದ್ರೆ ನಿಜ ಜೀವನದಲ್ಲೂ ಕೂಡ ಮಲಗಿದ್ದಾಗ ಹಾಗೆ ಸತ್ತು ಹೋಗ್ತೀಯಾ. ಡ್ರೀಮ್ ಅಲ್ಲಿ ಒಂದು ಚಿಕ್ಕ ಗಾಯವಾದ್ರೂ ಕೂಡ ನಿಜ ಜೀವನದಲ್ಲಿ ಆ ಗಾಯ ಹಾಗೆ ಇರುತ್ತೆ. ಯಾರೋ ಕೈ ಕೆಲಸವನ್ನ ಮಾಡಿ ಈ ಡ್ರೀಮ್ ಕ್ಯಾಪ್ಚರ್ ನ ರೆಡಿ ಮಾಡಿದ್ದಾರೆ. ಈ ಸಮಸ್ಯೆಯಿಂದ ನೀನು ಹೊರಗಡೆ ಬರ್ಬೇಕು ಅಂದ್ರೆ ನೀನು ಡ್ರೀಮ್ ಅಲ್ಲಿ ಆ ಬಂಗ್ಲೆ ಒಳಗಡೆ ಹೋದಾಗ ಅಲ್ಲಿ ಒಂದು ಕೀ ಇರುತ್ತೆ. ಆ ಕೀಯನ್ನ ಹುಡ್ಕೊಂಡ್ ಬಂದ್ರೆ ಈ ಸಮಸ್ಯೆಯಿಂದ ನೀನು ಹೊರಗಡೆ ಬರ್ಬೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆ ಡ್ರೀಮ್ ಕ್ಯಾಪ್ಚರ್ ನ ಗರಿಗಳನ್ನ ಯಾರೇ ಕಿತ್ತಾಕಿದ್ರು ಕೂಡ ಅವರು ಕೂಡ ಡ್ರೀಮ್ ಅಲ್ಲಿ ಆ ಬಂಗ್ಲೆ ಒಳಗಡೆ ಹೋಗ್ತಾರೆ ಅಂತ ಹೇಳ್ತಾರೆ. ಸೀನ್ ಕಟ್ ಆದ್ರೆ ಕಣ್ಣಪ್ಪ ಹತ್ರ ಜಾನಿ ಮತ್ತು ಡೆವಿಲ್ ಬರ್ತಾರೆ. ಆಗ ಕಣ್ಣಪ್ಪ ಟೆಸ್ಟ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿ ಜಾನಿ ಮತ್ತು ಡೆವಿಲ್ ಕೈಯಿಂದ ಆ ಡ್ರೀಮ್ ಕ್ಯಾಪ್ಚರ್ ನ ಗರಿಯನ್ನ ತೆಗೆಯುವಂತೆ ಮಾಡಿ ಅವರು ಕೂಡ ಬಂಗಲೆ ಒಳಗಡೆ ಹೋಗುವಂತೆ ಮಾಡ್ತಾನೆ. ಆಗ ಮೂವರು ಡ್ರೀಮ್ ಒಳಗಡೆ ಬಂಗಲೆ ಒಳಗಡೆ ಕಾಲಿಡ್ತಾರೆ. ಡೆವಿಲ್ ಮತ್ತು ಜಾನಿಗೆ ಏನು ಗೊತ್ತಿರೋದಿಲ್ಲ. ಮೊದಲ ಸಾರಿ ಆ ಬಂಗ್ಲೆನ ನೋಡಿ ಶಾಕ್ ಆಗಿ ಹೋಗ್ತಾರೆ. ಏನಿದು, ನಾನ್ ಮಲ್ಕೊಂಡಾಗ ಈ ಬಂಗ್ಲೆ ಒಳಗಡೆ ಬಂದಿನಿ ಅಂತೇಳಿ ಭಯ ಬೀಳ್ತಾ ಇರ್ತಾರೆ. ನಂತರ ಏನಾಗಿದೆ ಅಂತೇಳಿ ಅವರು ಕೂಡ ತಿಳ್ಕೋತಾರೆ. ಈ ಬಂಗ್ಲೆ ಒಳಗಡೆ ದೆವ್ವ ಇದೆ ಅಂತೇಳಿ ತುಂಬಾ ಭಯ ಬಿದ್ದು ಹೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ರೀಮ್ ಇಂದ ಆಚೆ ಬಂದ್ಮೇಲೆ ಜಾನಿ ಮತ್ತು ಡೆವಿಲ್ ಕಣ್ಣಪ್ಪ ಹತ್ರ ಹೋಗಿ, ಲೇ ಏನೋ ನೀನು, ನಿನಗೆ ನಾವೇ ಸಿಕ್ಕಿದ್ವಾ, ನಿನ್ನೆ ರಾತ್ರಿ ದೆವ್ವ ಕೊಟ್ಟಿರೋ ಏಟ್ಗಳು ಇನ್ನೂ ಕೂಡ ನೋಯ್ತಾ ಇದಾವೆ ಅಂತ ಹೇಳ್ತಾನೆ. ನಂತರ ಕಣ್ಣಪ್ಪ ಮತ್ತು ಜಾನಿ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಏಳುಕುಂಡಲ ಹತ್ರ ಹೋದ್ರೆ ಈ ಏಳುಕುಂಡಲೆಗೆ ಸ್ಟೂಡೆಂಟ್ ಆಗಿ ಒಂದು ಹುಡುಗಿ ಇರ್ತಾಳೆ. ಇನ್ನು ಅವಳ ಹೆಸರು ರಜೀನಾ ಆಲಿಯಾಸ್ ಡಾಕ್ಟಿವ್ಸ್. ಇವಳು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ನಂತರ ಕಣ್ಣಪ್ಪ ಇವಳ ಹತ್ರ ಜಾನಿ ಮತ್ತು ಡೆವಿಲ್ ಬಗ್ಗೆ ಹೇಳ್ತಾನೆ. ನಂತರ ಮೂವರು ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ಡಾಕ್ಟಿವ್ಸ್ ಹೇಳ್ತಾರೆ. ಅದಕ್ಕೆ ಡಾಕ್ಟಿವ್ಸ್, ಅದ್ರ ಬಗ್ಗೆ ನನಗೆ ತುಂಬಾ ವಿಷಯಗಳು ಗೊತ್ತಾಗಿದ್ದಾವೆ. ನೀವು ಆ ಬಂಗ್ಲೆ ಒಳಗಡೆ ಹೋಗಿದ್ರಲ್ವಾ, ಅದರ ಒಳಗಡೆ ಯಾವ ರೀತಿ ವಸ್ತುಗಳಿದಾವೆ, ಆ ಜಾಗ ಯಾವ ತರ ಇದೆ ಅಂತ ಕೇಳ್ತಾಳೆ. ಆಗ ಕಣ್ಣಪ್ಪ, ಜಾನಿ ಮತ್ತು ಡೆವಿಸ್ ಬ್ರಿಟಿಷರೇ ಬಳಸಿರೋ ವಸ್ತುಗಳೇ ಇದಾವೆ ಸರ್ ಅಂತ ಹೇಳ್ತಾರೆ. ಆಗ ಏಳುಕುಂಡಲ ಟೀಮ್, ನನಗೆ 2 ದಿನ ಟೈಮ್ ಕೊಡಿ, ನಾನು ಆ ಬಂಗ್ಲೆ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಆ ಪ್ರಾಬ್ಲಮ್ ಗೆ ಪರ್ಮನೆಂಟ್ ಸಜೆಷನ್ ಅನ್ನ ಕೊಡ್ತೀನಿ, ಅಲ್ಲಿವರೆಗೂ ಡಾಕ್ಟಿವ್ಸ್
ನಿಮ್ ಜೊತೆನೇ ಇರ್ತಾಳೆ, ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾನೆ. ನಂತರ ಕಣ್ಣಪ್ಪ ಮನೆಗ್ ಬಂದ್ ನೋಡಿದ್ರೆ ಅಲ್ಲೊಂದು ಅವನಿಗೆ ಟ್ವಿಸ್ಟ್ ಕಾದಿರುತ್ತೆ. ಅದೇನು ಅಂದ್ರೆ ಕಣ್ಣಪ್ಪನ ಫ್ಯಾಮಿಲಿ ಡ್ರೀಮ್ ಕ್ಯಾಪ್ಚರ್ ನ ಎಲ್ಲಾ ಗರಿಗಳನ್ನು ಕೂಡ ಕಿತ್ತಾಕಿರ್ತಾರೆ. ಇದರಿಂದ ಕಣ್ಣಪ್ಪಗೆ ತುಂಬಾ ಭಯ ಆಗುತ್ತೆ. ಅಯ್ಯೋ ದೇವ್ರೆ, ಇನ್ ಮುಂದೆ ಇವ್ರಿಗೂ ಕೂಡ ಬಂಗ್ಲೆ ಒಳಗಡೆ ಕಷ್ಟಗಳು ತಪ್ಪುವುದಿಲ್ಲ ಅಂತೇಳಿ ಬೇಸರ ಮಾಡ್ಕೊಳ್ತಾ ಇವ್ರಿಗೆ ನಿಜ ಹೀಗೆ ಹೇಳ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ನಂತರ ಕಣ್ಣಪ್ಪ ಡಾಕ್ಟರ್ಸ್ ಗೆ ಕಾಲ್ ಮಾಡಿ, ಮೇಡಮ್ ನಮ್ಮ ಫ್ಯಾಮಿಲಿ ಇರೋರು ಎಲ್ಲರೂ ಸೇರ್ಕೊಂಡು ಆ ಡ್ರೀಮ್ ಕ್ಯಾಪ್ಚರ್ ನ ಗರಿಗಳನ್ನೆಲ್ಲವನ್ನು ಕೂಡ ಕಿತ್ತಾಕಿದ್ದಾರೆ, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಡಾಕ್ಟರ್ಸ್ ಕಣ್ಣಪ್ಪ ಹತ್ರ ಮಾತಾಡ್ತಾ, ಈ ರಾತ್ರಿ ಅವರು ನಿದ್ದೆ ಮಾಡದಿರೋ ಹಾಗೆ ನೋಡ್ಕೋ, ನಾಳೆ ನಮ್ ಸಾರ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ. ನಂತರ ಕಣ್ಣಪ್ಪ ಆ ಬಂಗಲೆ ಒಳಗಡೆ ನೋಡಿದ ದೆವ್ವವನ್ನ ಚಿತ್ರ ಬಿಡಿಸ್ತಾನೆ. ಇವ್ರು ನೈಟ್ ನಿದ್ದೆ ಮಾಡದಿರುವಾಗ ತಡಿಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಅದೇನು ಅಂದ್ರೆ ಅವ್ರ ಅಮ್ಮನ ಹತ್ರ ಹೋಗಿ, ಅಮ್ಮ ನಿನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಇಲ್ಲ ಅಲ್ವಾ, ಸರಿಯಾಗಿ ವ್ಯೂಸ್ ಕೂಡ ಬರ್ತಾ ಇಲ್ಲ ಅಲ್ವಾ, ನಿನ್ನ ಚಾನಲ್ ಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ ಬರಬೇಕು ಅಂದ್ರೆ ಈ ರಾತ್ರಿ ಶಿವರಾತ್ರಿಲಿ ಯಾವ ರೀತಿ ಜಾಗರಣೆ ಮಾಡಬೇಕು ಅಂತೇಳಿ ವಿಡಿಯೋ ಮಾಡಿ ನಿನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡು, ಆಗ ನಿನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾನೆ. ಹೀಗೆ ಏನೋ ಮ್ಯಾನೇಜ್ ಮಾಡಿ ತನ್ನ ಫ್ಯಾಮಿಲಿ ರಾತ್ರಿ ಎಲ್ಲ ನಿದ್ದೆ ಮಾಡದಿರುವಾಗೆ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಈ ಕಡೆ ಜಾನಿ ಮತ್ತು ಡೆವಿಲ್ ನಿದ್ದೆ ಮಾಡದಿರೋದಕ್ಕೆ ದೊಡ್ಡ ಯುದ್ಧವನ್ನೇ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಕ್ಟರ್ಸ್ ಗೆ ಕಾಲ್ ಮಾಡಿ, ಇನ್ನು ಈ ರಾತ್ರಿನೂ ಕೂಡ ಅವರನ್ನ ನಿದ್ದೆ ಮಾಡದಿರುವಾಗೆ ತಡೆಯೋದಿಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಡಾಕ್ಟರ್ಸ್ ಅವ್ರಿಗೆ ನಿಜ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾಳೆ. ಆಗ ಕಣ್ಣಪ್ಪ ಅವರ ಫ್ಯಾಮಿಲಿ ಹತ್ರ ಬಂದು, ಅಪ್ಪ ಅಮ್ಮ ಮಾವಯ್ಯ ನಾನು ಹೇಳೋದನ್ನ ಸರಿಯಾಗಿ ಕೇಳಿ ಅಂತೇಳಿ ನಡೆದ ಘಟನೆಯನ್ನೆಲ್ಲ ಪೂರ್ತಿಯಾಗಿ ಹೇಳ್ತಾನೆ. ಅದಕ್ಕೆ ಅವರು ಇವನ್ ಕಾಮಿಡಿ ಮಾಡ್ತಿದ್ದಾನೆ ಅಂತೇಳಿ, ಲೇ ಹೋಗೋ, ಇದನ್ನ ಹೋಗಿ ಲಾರೆನ್ಸ್ ಹತ್ರ ಹೋಗಿ ಹೇಳು, ಅಟ್ಲೀಸ್ಟ್ ಅವರು ನಿನ್ಗೆ ಡೈರೆಕ್ಟರ್ ಚಾನ್ಸ್ ಆದ್ರೂ ಕೊಡ್ತಾರೆ ಅಂತ ಹೇಳ್ತಾರೆ. ಅಯ್ಯೋ ನಾನು ಹೇಳ್ತಿರೋದ್ರಲ್ಲಿ ನಿಜ, ಪ್ಲೀಸ್ ನಂಬಿ ಅಂತ ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ. ಆಗ ಅವರ ಮಾವನನ್ನ ಬಲವಂತವಾಗಿ ನಿದ್ದೆ ಮಾಡುವಂತೇಳಿ ನಿದ್ದೆ ಮಾಡಿಸಿದ್ರೆ ಅವರ ಮಾವ ನಿದ್ದೆ ಮಾಡಿದ ನಂತರ ಡ್ರೀಮ್ ಅಲ್ಲಿ ಬಂಗಲೆ ಒಳಗಡೆ ಹೋಗಿ ಆ ದೆವ್ವ ಹತ್ರ ಏಟುಗಳು ತಿಂದು ಚಟ್ನಿಯಾಗಿ ಬರ್ತಾನೆ. ಆಗ ಕಣ್ಣಪ್ಪನ ಮಾತುಗಳನ್ನು ಎಲ್ಲರೂ ನಂಬ್ತಾರೆ. ಏನು ಇದು ನಿಜನಾ, ಈಗೇನೋ ಮಾಡೋದು ಅಂತೇಳಿ ಎಲ್ಲರೂ ಭಯ ಬೀಳ್ತಾರೆ. ಸೀನ್ ಕಟ್ ಆದ್ರೆ ಎಕ್ಸಾಸಿಸ್ಟ್ ಹೇಳ್ಕೊಂಡಲ್ಲ ಮತ್ತು ಅವರ ಟೀಮ್ ರಿಸರ್ಚ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ನಾವು ರಿಸರ್ಚ್ ಮಾಡಿರೋ ಪ್ರಕಾರ ನೀವು ನೋಡಿರೋ ಆ ಬಂಗಲೆ ಬ್ರಿಟಿಷ್ ಕಾಲದ್ದು. 1930ರಲ್ಲಿ ಹೈದರಾಬಾದ್ ಅಲ್ಲಿ ಕಮಾಂಡರ್ ರಾಬರ್ಟ್ ಎಂಬ ವ್ಯಕ್ತಿ ಇದ್ದ. ರಾಬರ್ಟ್ ಗೆ ಮೆಥಾಲಿಸ್ ಎಂಬ ಹುಡುಗಿ ಅಂದ್ರೆ ತುಂಬಾ ಇಷ್ಟ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದ. ರಾಬರ್ಟ್ ಮದುವೆಯ ಸ್ವಲ್ಪ ದಿನಗಳ ಹಿಂದೆ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋದ. ಆಗ ಅದೇ ಬಂಗ್ಲೆಯಲ್ಲಿದ್ದ ಸೋಲ್ಜರ್ ವಿಲಿಯಮ್ಸ್ ಗೆ ಮ್ಯಾಥಲಿನ್ ಮೇಲೆ ಕಣ್ಣು ಬೀಳುತ್ತೆ. ಆಗ ರಾಬರ್ಟ್ ಇಲ್ಲದ ಸಮಯದಲ್ಲಿ ವಿಲಿಯಮ್ಸ್ ಗೆ ಮ್ಯಾಥಲಿನ್ ಮೇಲೆ ಕೋರಿಕೆ ಹೆಚ್ಚಾಗಿ ಯಾರು ಇಲ್ಲದ ಸಮಯದಲ್ಲಿ ಆ ಬಂಗ್ಲೆ ಒಳಗಡೆ ಒಬ್ಬ ಮಂತ್ರಗಾತಿಯನ್ನ ಕರ್ಕೊಂಡ್ಬಂದು ಮ್ಯಾಥಲಿನ್ ಅನ್ನ ವಶೀಕರಣ ಮಾಡ್ಕೊಂತಾನೆ. ಅವತ್ತಿನಿಂದ ಮ್ಯಾಥಲಿನ್ ಕೂಡ ಪೂರ್ತಿಯಾಗಿ ಬದಲಾಗ್ತಾಳೆ. ಊರಿನಿಂದ ರಾಬರ್ಟ್ ಮತ್ತೆ ತಿರುಗಿ ಬಂದಾಗ ಈ ವಿಷಯವನ್ನ ತಿಳ್ಕೊಂಡು ರಾಬರ್ಟ್ ವಿಲಿಯಮ್ಸ್ ಅನ್ನ ಕೊಲ್ಲೋದಿಕ್ಕೆ ಗನ್ ತಗೊಂಡು ಹೋದಾಗ ಆಗ ವಿಲಿಯಮ್ಸ್ ರಾಬರ್ಟ್ ನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ನಂತರ ಮಾರನೇ ದಿನ ರಾಬರ್ಟ್ ಮತ್ತು ಮ್ಯಾಥಲಿನ್ ಡೆಡ್ ಬಾಡಿ ಬಿದ್ದಿರ್ತವೆ. ಆಗ ಅಲ್ಲಿದ್ದವರೆಲ್ಲರೂ ರಾಬರ್ಟ್ ಮತ್ತು ಮ್ಯಾಥಲಿನ್ ಅನ್ನ ವಿಲಿಯಮ್ಸ್ ಗೆ ಕೊಂದಾಕಿದ್ದಾನೆ ಅಂತೇಳಿ ಅನ್ಕೋತಾರೆ. ಆದ್ರೆ ಅವರಿಬ್ರು ಸತ್ತೋದ ಕೆಲವೇ ಗಂಟೆಗಳಲ್ಲಿ ವಿಲಿಯಮ್ಸ್ ಡೆಡ್ ಬಾಡಿ ಕೂಡ ಬಿದ್ದಿರುತ್ತೆ. ಆ ನಂತರ ಸೋಲ್ಜರ್ಸ್ ಗಳು ಮಂತ್ರಗಾತಿಯನ್ನ ಬಂಗಲೆಯೊಳಗಡೆ ಶೂಟ್ ಮಾಡಿ ಸಾಯಿಸ್ತಾರೆ. ಈ ರೀತಿಯಾಗಿ ನಡೆದೆಲ್ಲವನ್ನು ಕೂಡ ಹೇಳಿಕೊಂಡಲ್ಲ ಅವ್ರ ಹತ್ರ ಹೇಳ್ತಾರೆ. ಸೊ ಈಗ ಮ್ಯಾಥಲಿನ್ ಆತ್ಮ ಆ ಬಂಗಲೆ ಒಳಗಡೆ ಇದೆ. ರೆಂಟೆಡ್ ನ ಹೌಸ್ಗೋಸ್ಕರ ಆ ಬಂಗ್ಲೆಯನ್ನ ಕೂಲ್ ಮಾಡಿದ್ದಾರೆ. ಆ ಬಂಗ್ಲೆಯಲ್ಲಿದ್ದ ದೆವ್ವವನ್ನ ಚಿತ್ರ ಬಿಡಿಸಿ ತೋರಿಸ್ತೆ ಅಲ್ವಾ, ಆ ಬೊಂಬೆ ಮ್ಯಾಥಲಿನ್ ಇಬ್ರು ಒಂದೇ ತರ ಇದ್ದಾರೆ. ಖಚಿತವಾಗಿ ಹೇಳ್ಬಹುದು ನೀನ್ ನೋಡಿರೋ ದೆವ್ವ ಮ್ಯಾಥಲಿನ್ ಅಂತೇಳಿ. ಮ್ಯಾಥಲಿನ್ ಅನ್ನ ವಿಲಿಯಮ್ಸ್ ಗೆ ವಶೀಕರಣ ಮಾಡೋದಕ್ಕೆ ಆ ಮಂತ್ರಗಾತಿ ಈ ಡ್ರೀಮ್ ಕ್ಯಾಪ್ಚರ್ ಅನ್ನ ಯೂಸ್ ಮಾಡಿದ್ದಾಳೆ. ಇದರಿಂದ ಯಾರು ಒಂದು ಗರಿಯನ್ನ ಕಿತ್ತಾಕ್ತಾರೋ ಅವರು ಈ ಡ್ರೀಮ್ ಒಳಗಡೆ ಹೋಗಿ ಆ ಬಂಗ್ಲೆಯಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ಒಂದೇ ಒಂದು ಆಪ್ಷನ್ ಇದೆ. ಅದೇನು ಅಂದ್ರೆ ಆ ಬಂಗ್ಲೆ ಒಳಗಡೆ ಒಂದು ಕೀ ಇದೆ. ಆ ಕೀ ಎಲ್ಲಿದೆ ಅಂತೇಳಿ ಪತ್ತೆ ಮಾಡಿದ್ರೆ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾರೆ. ನಂತರ ಎಲ್ಲರೂ ಏಳುಕುಂಡಲ ಹೇಳಿದ ಹಾಗೆ ಅವರ ಡ್ರೀಮ್ ಅಲ್ಲಿ ಆ ಬಂಗಲೆ ಒಳಗಡೆ ಹೋಗಿ ಆ ಬಂಗಲೆಯಲ್ಲಿ ಪೂರ್ತಿಯಾಗಿ ಹುಡುಕಾಡ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಆ ಕೀ ಮಾತ್ರ ಕಾಣಿಸೋದಿಲ್ಲ. ಅವ್ರ ಕೀ ಹುಡುಕುವಾಗ ದೆವ್ವ ಮಾತ್ರ ಅವರನ್ನ ಭಯ ಬೀಳಿಸ್ತಾ ಇರುತ್ತೆ. ಡಾಕ್ಟರ್ಸ್ ಕಣ್ಣಪ್ಪಗೆ ಎಷ್ಟೇ ಸಾರಿ ಫೋನ್ ಮಾಡಿದ್ರು ಕೂಡ ಕಣ್ಣಪ್ಪ ಫೋನ್ ರಿಸೀವ್ ಮಾಡೋದಿಲ್ಲ. ಆಗ ಪೂರ್ತಿ ಫ್ಯಾಮಿಲಿ ಬಂದು ಕಣ್ಣಪ್ಪನನ್ನ ನಿದ್ದೆಯಿಂದ ಹೇಳ್ಸುತ್ತೆ. ಆಗ ಎಲ್ರು ಏನಾಯ್ತು ನಿನ್ನ ಡ್ರೀಮ್ ಅಲ್ಲಿ ಕೀ ಸಿಕ್ತಾ ಅಂತ ಕೇಳ್ತಾರೆ. ಅದಕ್ಕೆ ಕಣ್ಣಪ್ಪ ನಾನ್ ತುಂಬಾ ಹುಡುಕಾಡ್ದೆ ಆದ್ರೆ ಕೀ ಮಾತ್ರ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ನಂತರ ಕಣ್ಣಪ್ಪ ಮಾತಾಡ್ತಾ ನೀವ್ ಅಂದ್ಕೊಂಡಿರೋ ತರ ಆ ಬಂಗ್ಲೆಯಲ್ಲಿ ಒಂದ್ ದೆವ್ವ ಇಲ್ಲ, 2 ದೆವ್ವಗಳಿದ್ದಾವೆ, ನಾನೇ ನನ್ ಕಣ್ಣಾರೆ ನೋಡಿದೆ ಅಂತ ಹೇಳ್ತಾನೆ. ನಂತರ ಇವರೆಲ್ಲರೂ ಸೇರ್ಕೊಂಡು ಏಳ್ಕುಂಡಲ ಹತ್ರ ಹೋಗಿ ಅಲ್ಲಿ 2 ದೆವ್ವಗಳಿದ್ದಾವೆ, 2ನೇ ದೆವ್ವ ಗಂಡು ದೆವ್ವ ಅಂತ ಹೇಳ್ತಾರೆ. ನಂತರ 2ನೇ ದೆವ್ವ ರಾಬರ್ಟ್ ತರ ಇದ್ರು ಅಂತ ಹೇಳ್ತಾರೆ. ಆಗ ಏಳ್ಕುಂಡಲ ಮಾತಾಡ್ತಾ ನಾನ್ ಅನ್ಕೊಂಡಿರೋ ತರ ಮ್ಯಾಥಲಿನ್ ಮೇಲೆ ಆಸೆ ಪಟ್ಟಿದ್ದು ವಿಲಿಯಮ್ಸ್ ತಾನೆ, ಅವನಲ್ಲಿ ದೆವ್ವ ಆಗಿರ್ಬೇಕು ಅಂದ್ಕೊಂಡೆ, ಇನ್ನೊಬ್ರು ಇದನೇ ಅಂದ್ರೆ ಅವನ್ ಯಾರು ಅಂತೇಳಿ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ನಂತರ ಏಳ್ಕುಂಡಲ ಮಾತಾಡ್ತಾ ಈ ಸಾರಿ ನೀವು ಡ್ರೀಮ್ ಒಳಗಡೆ ಹೋದ್ರೆ ತುಂಬಾ ಹುಷಾರಾಗಿರಿ. ಆ ದೆವ್ವವನ್ನ ಹೀಗೆ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಆ ಕಡೆ ಈ ಕಡೆ ಮಿರರ್ ಇಟ್ಟು 2 ರಿಟ್ರಾಕ್ಟ್ ಮಾಡಿ ಮಧ್ಯದಲ್ಲಿ ದೆವ್ವ ಇರುವಂತೆ ನೋಡ್ಕೊಳ್ಳಿ, ಆಗ ಅದು ಲಾಕ್ ಆಗಿ ಹೋಗುತ್ತೆ ಅಂತ ಹೇಳ್ತಾನೆ. ನಂತರ ಕಣ್ಣಪ್ಪ ಮತ್ತು ಅವರ ಟೀಮ್ ರಾಬರ್ಟ್ ಮತ್ತು ವಿಲಿಯಮ್ಸ್ ಬಗ್ಗೆ ಗೊತ್ತಿರುವ ಒಂದು ಅಜ್ಜಿ ಹತ್ರ ಹೋಗಿ
ಹೋಗಿ ಪೂರ್ತಿ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಆಗ ಅಜ್ಜಿ ಮಾತಾಡ್ತಾ, ನೀವ್ ಅನ್ಕೊಂಡಿರೋ ಹಾಗೆ ಅವ್ರ ಬಗ್ಗೆ ನನ್ನ ಹತ್ರ ಜಾಸ್ತಿ ಡೀಟೇಲ್ಸ್ ಇಲ್ಲ, ಆದ್ರೆ ಮ್ಯಾಥಲಿನ್ ಮಾತ್ರ ತುಂಬಾ ಅಂದವಾಗಿದ್ಲು, ಮಾರ್ಟಿನ್ ಕೂಡ ತುಂಬಾ ಎತ್ತರವಾಗಿದ್ನು, ಅವನಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಂತೇಳಿ ಕೆಲವು ಮಾಹಿತಿಗಳನ್ನ ಕೊಡ್ತಾರೆ. ನಂತರ ಕಣ್ಣಪ್ಪ ಮಾತಾಡ್ತಾ ಅವರ ಬಗ್ಗೆ ಯಾವ್ದಾದ್ರು ಫೋಟೋಗಳು ಇದಾವಂತ ಕೇಳಿ ಅವನ ಹತ್ರ ಇದ್ದ ಫೋಟೋವನ್ನ ತೋರಿಸಿದಾಗ ಆ ಅಜ್ಜಿ ಈ ಫೋಟೋ ವಿಲಿಯಮ್ಸ್ ಅಂತ ಹೇಳುತ್ತೆ. ಆಗ ಬಂಗ್ಲೆ ಒಳಗಡೆ ಇದ್ದ ದೆವ್ವ ವಿಲಿಯಮ್ಸ್ ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಬಂಗ್ಲೆ ಒಳಗಡೆ ಮ್ಯಾಥಲಿನ್ ಜೊತೆ ರಾಬರ್ಟ್ ದೆವ್ವವಾಗಿರ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ನಂತರ ವಿಲಿಯಮ್ಸ್ ಅಂತ ಹೇಳಿ ಗೊತ್ತಾಗಿ ತಕ್ಷಣ ಏಳ್ಕುಂಡಲಗೆ ಹೇಳೋಣ ಅಂತ ಹೋದ್ರೆ ಏಳ್ಕುಂಡಲಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ಅವರನ್ನ ಚಿಕಿತ್ಸೆ ಮಾಡ್ತಿರೋ ಡಾಕ್ಟರ್ ಹೋಗಿ ಮೀಟ್ ಮಾಡಿದ್ರೆ ಇನ್ನು 2 ದಿನಗಳ ಕಾಲ ಅವ್ರು ರೆಸ್ಟ್ ತಗೋಬೇಕು, ಅಲ್ಲಿವರೆಗೂ ನೀವು ಅವರನ್ನ ಮೀಟ್ ಮಾಡೋಗಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ 2 ಡೇಸ್ ವರೆಗೂ ಇವ್ರು ಏನು ಮಾಡೋದಿಕ್ಕಾಗಲ್ಲ, ಇನ್ನು ನಿದ್ದೆ ಮಾಡಿದ್ರೆ ಮತ್ತೆ ಡ್ರೀಮ್ ಒಳಗಡೆ ಹೋಗ್ತಾರೆ. ಡ್ರೀಮ್ ಅಲ್ಲಿ ಅಕಸ್ಮಾತ್ ಸತ್ತು ಹೋದ್ರೆ ರಿಯಲ್ ಲೈಫ್ ಅಲ್ಲೂ ಕೂಡ ಸತ್ತು ಹೋಗ್ತಾರೆ. ಸೊ ಇವರಿಗೆ ಬೇರೆ ಆಪ್ಷನ್ ಇಲ್ಲ, ನಿದ್ದೆ ಮಾಡದೆ ತುಂಬಾ ಕಷ್ಟಪಟ್ಟು ಎಚ್ಚರದಿಂದಿರ್ತಾರೆ. ಜಾನಿ ನಿದ್ರೆ ಬರದ ಹಾಗೆ ಮಾತ್ರೆ ತಗೊಂಡ್ ಬಾ ಅಂತ ಹೇಳಿ ಕಣ್ಣಪ್ಪನ ಮಾವನನ್ನ ಕಳಿಸಿದ್ರೆ ಅವನು ನಿದ್ರೆ ಬರೋ ಮಾತ್ರೆನ ತಗೊಂಡ್ ಬಂದಿರ್ತಾನೆ. ಕಣ್ಣಪ್ಪನ ಮಾವ ತಗೊಂಡ್ಬಂದ ಟ್ಯಾಬ್ಲೆಟ್ ಅನ್ನ ತಗೊಂಡ ನಂತರ ಎಲ್ಲರಿಗೂ ನಿದ್ದೆ ಬಂದು ಡ್ರೀಮ್ ಒಳಗಡೆ ಹೋಗ್ತಾರೆ. ಡ್ರೀಮ್ ಒಳಗಡೆ ಹೋದ ತಕ್ಷಣ ಕಣ್ಣಪ್ಪನು, ಜಾನಿನು, ಡೆವಿಲ್ನು ಮತ್ತು ಎಲ್ಲರನ್ನು ದೆವ್ವಗಳು ಅಟ್ಯಾಕ್ ಮಾಡ್ತವೆ. ಆಗ ಕಣ್ಣಪ್ಪ ತುಂಬಾ ಬುದ್ಧಿವಂತಿಕೆಯಿಂದ ಏಳುಕುಂಡಲ ಹೇಳಿದಂತೆ ಆ ಕಡೆ ಈ ಕಡೆ ಮಿರರ್ ಇಟ್ಟು 2 ರಿಟ್ಯಾಕ್ಟ್ ಆಗುವಂತೆ ಮಾಡಿ ದೆವ್ವ ಮಧ್ಯೆ ಇರುವಂತೆ ಮಾಡ್ತಾನೆ. ಇನ್ನು ಉಳಿದ ಮ್ಯಾಥಲಿನ್ ದೆವ್ವ ಅವರನ್ನು ಏನು ಮಾಡದೆ ಮೆಟ್ಟಲ್ ಮೇಲೆ ನಿಂತುಕೊಂಡು ಅವರನ್ನು ನೋಡ್ತಾ ಇರುತ್ತೆ. ಆಗ ಎಲ್ಲರೂ ಸೇರ್ಕೊಂಡು ಜಾನಿಯನ್ನ, ಮ್ಯಾಥಲಿನ್ ದೆವ್ವ ಯಾಕೆ ನಮ್ಮನ್ನು ಏನು ಮಾಡ್ತಾ ಇಲ್ಲ, ನೀನೇ ಹೋಗಿ ಒಂದ್ಸರಿ ಕೇಳು ಅಂತ ಹೇಳ್ತಾರೆ. ಆಗ ಜಾನಿ, ಅಯ್ಯೋ ಅಕ್ಕ, ನನಗೆ ದೆವ್ವ ಅಂದ್ರೆ ತುಂಬಾ ಭಯ ಅಕ್ಕ ಅಂತ ಹೇಳ್ತಾ ನಿಧಾನಕ್ಕೆ ಮ್ಯಾಥಲಿನ್ ದೆವ್ವ ಹತ್ರ ಹೋಗಿ, ಅಕ್ಕ ಯಾರಕ್ಕ ನೀನು, ಯಾಕಕ್ಕ ಈ ರೀತಿ ದೆವ್ವ ಆಗಿದೆಯಾ ಅಂತೇಳಿ ದೆವ್ವ ಹತ್ರ ಹೋಗಿ ಕೇಳಿದಾಗ ಆಗ ಅದು ತನ್ನ ಸ್ಟೋರಿಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿವರೆಗೂ ಎಕ್ಸಾಸ್ಟಿವ್ ಏಳುಕುಂಡಲ ಹೇಳಿರುವುದು ಕೂಡ ಸುಳ್ಳಾಗಿರುತ್ತೆ. ಅಸಲಿಗೆ ಆ ಬಂಗ್ಲೆಯಲ್ಲಿ ಏನ್ ನಡೆದಿರುತ್ತೆ ಅಂದ್ರೆ 1930ರಲ್ಲಿ ಹೈದರಾಬಾದ್ಗೆ ಕಮಾಂಡರ್ ರಾಬರ್ಟ್ ಬಂದ್ಮೇಲೆ ಹೆಣ್ಣು ಮಕ್ಳೆಲ್ಲರೂ ತುಂಬಾ ಭಯ ಬೀಳ್ತಾ ಇರ್ತಾರೆ. ಏಕೆಂದ್ರೆ ಕಮಾಂಡರ್ ರಾಬರ್ಟ್ಗೆ ಹೆಣ್ಮಕ್ಳಂದ್ರೆ ಅಸಲಿಗೆ ರೆಸ್ಪೆಕ್ಟ್ ಇರೋದಿಲ್ಲ. ಆ ಏರಿಯಾದಲ್ಲಿರುವ ಹೆಣ್ಮಕ್ಳ ಮೇಲೆ ಯಾರ ಮೇಲೆ ಕಣ್ಣು ಬಿದ್ರು ಕೂಡ ಅವರನ್ನ ಬಲವಂತವಾಗಿ ರೇಪ್ ಮಾಡಿ ಹಿಂಸೆ ಕೊಡ್ತಾ ಇದ್ದ. ಕೊನೆಗೆ ಮ್ಯಾಥಲಿನ್ ಮೇಲೆ ಅವನ ಕಣ್ಣು ಬೀಳುತ್ತೆ. ಮ್ಯಾಥಲಿನ್ ಸೌಂದರ್ಯವನ್ನ ನೋಡಿ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ತನ್ನ ಪ್ಯಾಲೇಸ್ ಗೆ ಕರ್ಕೊಂಡೋಗಿ ಅವಳಿಗೆ ಹಿಂಸೆ ಕೊಡ್ತಾ ಇರ್ತಾನೆ. ಆದ್ರೆ ಈ ಮ್ಯಾಥಲಿನ್ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದ ಸೋಲ್ಜರ್ ವಿಲಿಯಮ್ಸ್ ನನ್ನ ಲವ್ ಮಾಡ್ತಾ ಇರ್ತಾಳೆ. ಇವರು ಒಬ್ಬರನ್ನೊಬ್ಬರು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ. ಒಂದ್ ವೇಳೆ ಈ ವಿಷಯ ಮಾರ್ಟಿನ್ ಗೊತ್ತಾದ್ರೆ ವಿಲಿಯಮ್ಸ್ ನನ್ನ ಕೊಂದಾಗ್ತಾನೆ ಅಂತ ಹೇಳಿ ಮ್ಯಾಥಲಿನ್ ಈ ವಿಷಯವನ್ನ ಮಾರ್ಟಿನ್ ಗೊತ್ತಾಗದ ಹಾಗೆ ನೋಡ್ಕೊಳ್ತಾಳೆ. ಆದ್ರೆ ಮ್ಯಾಥಲಿನ್ ಮಾತ್ರ ರಾಬರ್ಟ್ ಗೆ ಗೊತ್ತಾಗದ ಹಾಗೆ ಡೈಲಿ ನೈಟ್ ಟೈಮ್ ಅಲ್ಲಿ ವಿಲಿಯಮ್ಸ್ ನನ್ನ ಭೇಟಿ ಆಗ್ತಾ ಇದ್ಲು. ಆಗ ಸೋಲ್ಜರ್ ವಿಲಿಯಮ್ಸ್ ಹೇಗಾದ್ರೂ ಮಾಡಿ ಮ್ಯಾಥಲಿನ್ ಅನ್ನ ಪಡ್ಕೋಬೇಕು ಅಂತ ಹೇಳಿ ಒಬ್ಬ ಮಂತ್ರಗಾತಿ ಹತ್ರ ಹೋಗಿ ನನಗೆ ನೀವೇ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊತಾನೆ. ಆಗ ಮಂತ್ರಗಾತಿ ಏನ್ ಹೇಳ್ತಾಳೆ ಅಂದ್ರೆ, ನಾನು ನಿಮ್ಮನ್ನ ಒಂದ್ ಮಾಡೋದಿಕ್ಕೆ ಆಗೋದಿಲ್ಲ, ಆದ್ರೆ ನಾನು ಒಂದ್ ಸಹಾಯ ಮಾಡ್ತೀನಿ. ಅದೇನು ಅಂದ್ರೆ ನಾನೊಂದು ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಡ್ರೀಮ್ ಕ್ಯಾಪ್ಚರ್ ಅನ್ನ ಕೊಡ್ತೀನಿ. ಆ ಡ್ರೀಮ್ ಅಲ್ಲಿ ಇದೇ ಸೇಮ್ ಬಂಗ್ಲೆಯನ್ನ ಸೃಷ್ಟಿ ಮಾಡ್ತೀನಿ. ಆಗ ಎಲ್ರೂ ಹಾಗೆ ನೀವು ಕೂಡ ಆ ಡ್ರೀಮ್ ಅಲ್ಲಿ ಒಂದಾಗಿ. ಮಾರ್ಟಿನ್ ಇಲ್ಲದ ಸಮಯವನ್ನು ನೋಡಿ ನನ್ನನ್ನ ಆ ಬಂಗ್ಲೆ ಒಳಗಡೆ ಕಳ್ಕೊಂಡೋಗಿ, ರಾಬರ್ಟ್ ಇಲ್ಲದ ಸಮಯವನ್ನ ನೋಡಿ ಆ ಮಂತ್ರಗಾತಿಯನ್ನ ಬಂಗ್ಲೆ ಒಳಗಡೆ ಕಳ್ಕೊಂಡೋಗಿ ಮ್ಯಾಥಲಿನ್ಗೆ ಕೈಮದ್ದನ್ನ ಮಾಡಿ ಅವಳಿಗೆ ಡ್ರೀಮ್ ಕ್ಯಾಪ್ಚರ್ ಅನ್ನ ಕೊಟ್ಟು ಇದರಲ್ಲಿರೋ ಒಂದು ಗರಿಯನ್ನ ತೆಗೆದ್ರೆ ನೀವಿಬ್ರು ಡ್ರೀಮ್ ಅಲ್ಲಿ ಹೋಗ್ಬೋದು ಅಂತ ಹೇಳಿ ಅವರಿಬ್ರು ಡ್ರೀಮ್ ಅಲ್ಲಿ ರೊಮ್ಯಾನ್ಸ್ ಮಾಡೋ ಹಾಗೆ ಮಾಡಿರ್ತಾಳೆ. ನಂತರ ಮಂತ್ರಗಾತಿ ವಿಲಿಯಮ್ಸ್ ಗಳಿರೋ ಮಾತುಗಳನ್ನ ಇನ್ನೊಬ್ಬ ಸೋಲ್ಜರ್ ಕೇಳಿಸಿಕೊಂಡು ಮಾರ್ಟಿನ್ ಹತ್ರ ಹೋಗಿ ಹೇಳ್ತಾನೆ. ರಾಬರ್ಟ್ ಮ್ಯಾಥಲಿನ್ ಹತ್ರ ಹೋಗಿ ಅವಳ ಹತ್ರ ಇರುವ ಡ್ರೀಮ್ ಕ್ಯಾಪ್ಚರ್ ನ ಒಂದು ಗರಿಯನ್ನ ತೆಗೆದ್ರೆ ಅವನು ಕೂಡ ಡ್ರೀಮ್ ಹೋಗ್ತಾನೆ ಅಂತ ಹೇಳಿ ಅವನಿಗೆ ಗೊತ್ತಿರೋದಿಲ್ಲ. ಆಗ ಅವನು ಆ ಡ್ರೀಮ್ ಕ್ಯಾಪ್ಚರ್ ನ ಗರಿಯನ್ನ ತೆಗೆದ್ರೆ ಅವನು ಕೂಡ ಆ ಬಂಗಲೆ ಒಳಗಡೆ ಡ್ರೀಮ್ ಅಲ್ಲಿ ಹೋಗ್ತಾನೆ. ನಂತರ ಡ್ರೀಮ್ ಅಲ್ಲಿ ಬಂಗಲೆ ಒಳಗಡೆ ಹೋದ್ಮೇಲೆ ಮ್ಯಾಥಲಿನ್ ಮತ್ತು ವಿಲಿಯಮ್ಸ್ ಶೃಂಗಾರದಲ್ಲಿ ಮುಳುಗಿರುವುದನ್ನ ನೋಡಿ ರಾಬರ್ಟ್ ಚಾಕುನಿಂದ ವಿಲಿಯಮ್ಸ್ ಅನ್ನ ಚುಚ್ಚಿ ಸಾಯಿಸಾಗ್ದ. ಆಗ ನಾನು ಕೂಡ ಚಾಕುನಿಂದ ರಾಬರ್ಟ್ ಗೆ ಚುಚ್ಚಿ ಸಾಯಿಸಿದೆ. ಆಗ ಆದ ಗಾಯಗಳಿಂದ ನಾನು ಕೂಡ ಸತ್ತೋದೆ ಅಂತೇಳಿ ಹಿಂದೆ ನಡೆದ ಸ್ಟೋರಿಯನ್ನ ಮ್ಯಾಥಲಿನ್ ಹೇಳ್ತಾಳೆ. ನಂತರ ನಮ್ಮ 3 ಆತ್ಮಗಳು ಕೂಡ ಈ ಬಂಗ್ಲೆ ಒಳಗಡೆ ಇದ್ದಾವೆ ಅಂತ ಹೇಳ್ತಾಳೆ. ಹೀಗೆ ನಡೆದೆಲ್ಲವನ್ನು ಕೂಡ ಮ್ಯಾಥಲಿನ್ ಕಣ್ಣಪ್ಪ ಮತ್ತು ಅವರ ಟೀಮ್ ಗೆ ಹೇಳ್ತಾಳೆ. ಆಗ ಕಣ್ಣಪ್ಪ ಫ್ಯಾಮಿಲಿ ಎಲ್ಲ ನಿದ್ದೆ ಹೋಗಿದ್ರೆ ಡಾಕ್ಟರ್ಸ್ ಬಂದು ಅವರನ್ನು ನಿದ್ದೆಯಿಂದ ಏಳಿಸ್ತಾಳೆ. ಆಗ ಇವರು ನಡೆದೆಲ್ಲವನ್ನು ಕೂಡ ಎಕ್ಸರ್ಸಿಸ್ಟ್ ಏಳುಕುಂಡಲ ಹತ್ರ ಹೇಳ್ತಾರೆ. ಆಗ ಏಳುಕುಂಡಲ ಮಾತಾಡ್ತಾ ಮ್ಯಾಥಲಿನ್ ಮತ್ತು ವಿಲಿಯಮ್ಸ್ ಇಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಈಗ ಇರೋದು ಒಂದೇ ರಾಬರ್ಟ್ ನಿಂದ ಅಂತ ಹೇಳ್ತಾರೆ. ಹಾಗೆಯೇ ಮ್ಯಾಥಲಿನ್ ಮತ್ತು ವಿಲಿಯಮ್ಸ್ ಗೆ ಒಬ್ಬ ಮಂತ್ರಗಾತಿ ಹೆಲ್ಪ್ ಮಾಡಿದ್ಲು. ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಈ ಡ್ರೀಮ್ ಕ್ಯಾಪ್ಚರ್ ಅಲ್ಲಿ ಡ್ರೀಮ್ ಅಲ್ಲಿ ಹೋಗುವಂತೆ ಮಾಡಿದ್ಲು. ಈಗ ಈ ಡ್ರೀಮ್ ಕ್ಯಾಪ್ಚರ್ ಅನ್ನ ಬಂಗ್ಲೆ ಒಳಗಡೆ ತಗೊಂಡೋಗಿ ಅದರಲ್ಲಿರೋ ಗರಿಗಳನ್ನ ಕಿತ್ತಾಕಿದ್ರೆ ಆಗ ಇವರು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತೇಳಿ ಏಳುಕುಂಡಲ ಅವರಿಗೆ ಪ್ಲಾನ್ ಅನ್ನ ಕೊಡ್ತಾರೆ. ನಂತರ ಏಳುಕುಂಡಲ ಎಲ್ಲರಿಗೂ ಒಂದು ಸರ್ಕಲ್ ಅನ್ನ ಮಾಡಿ ಮಲಗಿಸ್ತಾರೆ. ಅವ್ರ ಸುತ್ತಲೂ ಮೇಣದ ಬತ್ತಿಗಳನ್ನ ಹಚ್ಚಿ ಇಡ್ತಾರೆ. ಈಗ ನೀವು ಡ್ರೀಮ್ಸ್ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಆಗ ಡ್ರೀಮ್ ಒಳಗಡೆ ಹೋಗಿ ಡ್ರೀಮ್ ಕ್ಯಾಪ್ಚರ್ ಇರುವ ಗರಿಯನ್ನ ಕಣ್ಣಪ್ಪನ ತಾಯಿ ತೆಗೆದ್ರೆ ಅವ್ರು ಈ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಒಳಗಡೆ ಡ್ರೀಮ್ ಕ್ಯಾಪ್ಚರ್ ಇರುವ ಗರಿಯನ್ನ ಕಿತ್ತರೆ ಅದು ಹೊರಗಡೆ ಬರದೆ ಒಳಗಡೆ ಸ್ಟ್ರಕ್ ಆಗಿ ಹೋಗುತ್ತೆ. ಇದರಿಂದ ಕಣ್ಣಪ್ಪ ಮತ್ತು ಅವರ ಟೀಮ್ ಗೆ ತುಂಬಾ ಭಯ ಆಗುತ್ತೆ. ಯಾಕೆಂದ್ರೆ ಏಳುಕುಂಡಲ ಹೇಳಿದ
ಪ್ರಕಾರ ಬಂಗಲೆ ಒಳಗಡೆ ಹೋಗಿ ಡ್ರೀಮ್ ಕ್ಯಾಪ್ಚರ್ ಗರಿಯನ್ನ ತೆಗೆದ್ರೆ ಅವರು ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳಿರ್ತಾರೆ. ಆದ್ರೆ ಅವರ ಪ್ಲಾನ್ ಫೇಲ್ ಆಗಿರುತ್ತೆ. ನಂತರ ಡ್ರೀಮ್ ಕ್ಯಾಪ್ಚರ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಒಂದು ಬೊಂಬೆ ಇರುತ್ತೆ. ಅದಕ್ಕೆ ಕೂದಲುಗಳನ್ನ ಸುತ್ತಿರ್ತಾರೆ. ನಂತರ ಮ್ಯಾಥಲಿನ್ ಮತ್ತು ವಿಲಿಯಮ್ಸ್ ಗೆ ಸಹಾಯ ಮಾಡಿದ್ದ ಮಂತ್ರಗಾತಿಗೆ ಕಾಲ್ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಆ ಮಂತ್ರಗಾತಿ ಬೇರೆ ಯಾರು ಅಲ್ಲ, ಡಾಕ್ಟಿವ್ಸ್ ನ ಗ್ರಾಂಡ್ ಮದರ್. ನಂತರ ಡಾಕ್ಟಿವ್ಸ್ ಆ ಮಂತ್ರಗಾತಿ ನನ್ನ ಗ್ರಾಂಡ್ ಮದರ್ ಅಂತೇಳಿ ಶಾಕ್ ಆಗಿ ಹೋಗ್ತಾಳೆ. ಏನೋ ಬಾಧೆ ಬಿದ್ದು ಆ ಅಜ್ಜಿಯ ಆತ್ಮ ಡಾಕ್ಟಿವ್ಸ್ ಮೈ ಒಳಗಡೆ ಬರುವಂತೆ ಮಾಡಿ ಅಸಲಿಗೆ ಅವತ್ತು ಮಂತ್ರಗಾತಿ ಏನ್ ಮಾಡಿದ್ಲು ಅಂತೇಳಿ ತಿಳ್ಕೋತಾರೆ. ಅಸಲಿಗೆ ಮಂತ್ರಗಾತಿ ಅವತ್ತು ಏನ್ ಮಾಡಿರ್ತಾರೆ ಅಂದ್ರೆ, ಮಾರ್ಟಿನ್ ಅವತ್ತು ಡ್ರೀಮ್ ಒಳಗಡೆ ಹೋದಾಗ ಮ್ಯಾಥಲಿನ್ ಮತ್ತು ವಿಲಿಯಮ್ಸ್ ನನ್ನ ಹಿಂಸೆ ಕೊಡ್ತಿದ್ದಾರೆ ಅಂತೇಳಿ ಗೊತ್ತಾಗಿ ಆಗ ಮಂತ್ರಗಾತಿ ರಾಬರ್ಟ್ ನ ತಲೆಯಿಂದ ಸ್ವಲ್ಪ ಕೂದಲುಗಳನ್ನ ತಗೊಂಡು ಆ ಕೂದಲುಗಳನ್ನ ಒಂದು ಬೊಂಬೆಗೆ ಸುತ್ತಿ ಮಾಟವನ್ನ ಮಾಡಿ ಆ ಡ್ರೀಮ್ ಕ್ಯಾಪ್ಚರ್ ಅಲ್ಲಿ ಬೊಂಬೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರಾಬರ್ಟ್ ಈ ಬಂಗ್ಲೆಯಲ್ಲಿ ಇರ್ತಾನೆ ಅಂತೇಳಿ ಹೇಳಿಕೊಂಡಲ್ಲ ಅರ್ಥ ಮಾಡ್ಕೊಳ್ತಾನೆ. ಇದೆಲ್ಲವನ್ನು ಕೂಡ ಹೇಳಿಕೊಂಡಲ್ಲ ಡಾಕ್ಟಿವ್ಸ್ ಹತ್ರ ಹೇಳಿದ್ರೆ ಇವೆಲ್ಲವನ್ನು ಕೂಡ ಯಾರು ಮುಟ್ಬಾರ್ದು ಅಂತೇಳಿ ಡಾಕ್ಟಿವ್ಸ್ ಕೂಡ ಡ್ರೀಮ್ ಅಲ್ಲಿ ಬಂಗ್ಲೆ ಒಳಗಡೆ ಹೋಗ್ತಾಳೆ. ಆಗ ಡಾಕ್ಟಿವ್ಸ್ ಬಂಗಲೆಲ್ಲ ಹುಡುಕಾಡಿ ಕೀಯನ್ನ ಪತ್ತೆ ಮಾಡ್ತಾಳೆ. ಫೈನಲಿ ಅದರಿಂದ ರಾಬರ್ಟ್ಸ್ ನನ್ನ ಕೊಂದಾಕ್ತಾಳೆ. ರಾಬರ್ಟ್ ಸತೋದ ನಂತರ ಫೈನಲಿ ಆ ಕೀಯಿಂದ ಕಣ್ಣಪ್ಪ ಅಂಡ್ ಟೀಮ್ ಆ ಸಮಸ್ಯೆಯಿಂದ ಹೊರ ಬರ್ತಾರೆ. ಅಬ್ಬಾ, ಇಂತ ದೊಡ್ಡ ಸಮಸ್ಯೆಯಿಂದ ಸದ್ಯ ಹೊರಗಡೆ ಬಂದ್ವಿ ಅಂತೇಳಿ ಎಲ್ಲರೂ ಕೂಡ ನಿಟ್ಟುಸಿರು ಬಿಡ್ತಾರೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.